ಇವತ್ತು ನಮ್ಮಮ್ಮನ ಬರ್ಡೇ. ವೆಲ್ಕಮ್ ಟು ಮಿನಿ ವ್ಲಾಗ್ 2. ಇವತ್ತು ನಾನು ಮೈಸೂರಿಂದ ಕಾಲೇಜ್ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂದ್ಬಿಟ್ಟು ಸಬರ್ ಕಡೆಗೆ ಹೋದೆ. ಹಾಗೆ ಕಾಲೇಜ್ ಬಸ್ಸಲ್ಲೇ ನಾನು ಸಬರ್ ಹತ್ರ ಬಂದೆ. ಅಲ್ಲಿಂದ ನಮ್ಮ ಅಮ್ಮಂಗೆ ಏನಾದ್ರು ಗಿಫ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಶಾಪ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಟ್ರೆಂಡ್ಸ್ ಇತ್ತು, ಟ್ರೆಂಡ್ಸಿಗೆ ಹೋದೆ. ಬಟ್ ಆಗಲಿಲ್ಲ. ಸೊ 5:45ಗೆ ಬಸ್ ಇತ್ತು, ಬಟ್ 5:30ಗೆ ಬಸ್ ಬಂದಿರೋ ಹತ್ಕೊಂಡು ನಮ್ಮೂರಿಗೆ ಟಿಕೆಟ್ ತೊಗೊಂಡು ಅಲ್ಲಿಂದ ನಾನು ಮೈಸೂರು ಬಿಟ್ಟು ನಮ್ಮ ಊರ ಕಡೆಗೆ ಹೊರಟೆ. ಇನ್ನು ನಾನು ಬಂದು ಅರ್ಕಲ್ಗೂಡು ತಲುಪೋ ಅಷ್ಟೊತ್ತಿಗೆ 9:30 ಎಲ್ಲ ಆಗ್ಬಿಟ್ಟಿತ್ತು. ಇನ್ನು ನನ್ನ ಪಿಕ್ ಮಾಡೋಕ್ಕೆ ಅಂತ ನಮ್ಮಮ್ಮ ಮತ್ತು ನಮ್ಮಪ್ಪ ಬಂದಿದ್ದರು. ಅವರಿಗೊಂದು ಹಾಯ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಹಂಗೇನೇ ಬಸ್ಸಿಂದು ಮೈಸೂರ್ದು ವಾತಾವರಣ ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಮಾತಾಡಿಕೊಂಡು ಎಲ್ಲಿಂದ ಎಲ್ಲಿಗೆ ಹೋದ್ರೂ ನಮ್ಮ ಊರಿಗೆ ಬಂದಾಗ ಒಂದು ಖುಷಿ ಅನಿಸುತ್ತೆ ಅಲ್ವಾ, ಆ ಖುಷಿನ ಫೀಲ್ ಮಾಡಿಕೊಂಡು ನಾವು ಬಂದ್ವಿ ಆದ್ಯಾಸ್ ಬೇಕ್ರಿಗೆ. ನಮ್ಮಮ್ಮನ ಬರ್ಡೇ ಇದ್ದಿದ್ದರಿಂದ ಕೇಕ್ನ ಆರ್ಡರ್ ಮಾಡಿದರು, ಬಟ್ ನನಗೆ ಸುಳ್ಳು ಹೇಳಿದರು ಆರ್ಡರ್ ಮಾಡಿಲ್ಲ ಅಂತ. ಇನ್ನು ಅಲ್ಲೇ ತಿನ್ನೋಕ್ಕೆ ಅಂತ ಒಂದು ಪೇಸ್ಟ್ರಿ ಕೇಕ್ ಮತ್ತು ಹನಿ ಕೇಕ್ನ ತಗೊಂಡ್ವಿ. ಇನ್ನು ನಮ್ಮ ಪಪ್ಪ ಮತ್ತು ನಮ್ಮಮ್ಮ ತಿಂತಿದ್ರು. ನನಗೆ ಸ್ವೀಟ್ಸ್ ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ತಿನ್ನಲಿಲ್ಲ. ಇನ್ನು ಕೇಕ್ನ ಆರ್ಡರ್ ಇಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಮನೆ ಕಡೆಗೆ. ಇನ್ನು ನಮ್ಮ ದೊಡ್ಡಮ್ಮ ತಾಯಿಗೆ ಹಂಗೆ ಒಂದು ನಮಸ್ಕಾರ ಹೊಡ್ಕೊಂಡು ಬರೋಕ್ಕಾಗಿಲ್ಲ ತಾಯಿ, ಬರಬೇಕು ಅಂತ ಮನಸ್ಸಲ್ಲಿ ಅರ್ಸ್ಕೊಂಡು ನಾನು ಬಂದೆ ಮನೆಗೆ ಬಂದು ನಮ್ಮ ಅಜ್ಜಿ ಡೋರ್ ಓಪನ್ ಮಾಡಿದರು. ಇನ್ನು ನಮ್ಮ ಅಮ್ಮಂಗೆ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಲ್ಲ. ಇದೇ ಫಸ್ಟ್ ಅವ್ರ ಬರ್ಡೇಗೆ ಅವ್ರು ಕೇಕ್ ಕಟ್ ಮಾಡ್ತಿರೋದು. ಇನ್ನು ಪುಟ್ಟ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ. ಇನ್ನು ನಮ್ಮ ಅಜ್ಜಿ ತಾತ, ಇನ್ನು ನಮ್ಮ ಅಜ್ಜಿ ಪಪ್ಪಂದು ಕೂಡ ಕ್ಲಿಪ್ಪಿಂಗ್ ಆಗಿದೆ ಅಂದ್ಕೊಂಡೆ, ಬಟ್ ಆಗಿಲ್ಲ. ಇನ್ನು ನಾನು ಕೂಡ ಬಂದಿದ್ದರಿಂದ ನಮ್ಮ ಅಮ್ಮಂಗೆ ಇದೊಂದು ಸ್ವಲ್ಪ ಸ್ಪೆಷಲ್ ಬರ್ಡೇ ಅಂತಲೇ ಹೇಳ್ಬೋದು. ಇನ್ನು ಮನೆಗೆ ಬಂದರೂ ಕಾಲೇಜ್ ವರ್ಕ್ ತಪ್ಪಲ್ಲ ಅನ್ನಂಗೆ ನನಗೆ ಒಂದು ಪುಟ್ಟ ಅಸೈನ್ಮೆಂಟ್ ಕೆಲಸ ಇತ್ತು, ಬಟ್ ನಾನು ಬೇಗ ಮುಗೀತೆ ಅಂದ್ಕೊಂಡೆ. ಟಯರ್ಡ್ ಆಗಿದ್ದು ಮುಗ್ದಿದ್ದೆ, ತುಂಬ ಟೈಮ್ ಆಗಿಬಿಡ್ತು. ಇನ್ನು ಆ ಟಯರ್ಡ್ನೆಸ್ಸಲ್ಲೇ ವರ್ಕ್ ಮುಗಿಸ್ಬಿಟ್ಟೆ. ಇದಾಗಿತ್ತು ನಮ್ಮ ಅಮ್ಮನ ಬರ್ಡೇ, ಒಂದು ಪುಟ್ಟ ಮಿನಿ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.